ಸರ್, ಬೆಳಗ್ಗೆನೆ ಶಾಕಿಂಗ್ ನ್ಯೂಸು. ಬೇಲ್ ಅರ್ಜಿ ಕ್ಯಾನ್ಸಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಮತ್ತೆ ಸೆರೆಮನೆ ವಾಸವನ್ನ ಅನುಭವಿಸ್ತಾರೆ ಅನ್ನುವಂಥದ್ದು ಕಸ್ಟಡಿ ತಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರೇ ಹೋಗಿ ಸರೆಂಡರ್ ಆಗ್ಬೋದು ಅಥವಾ ಪೊಲೀಸರು ಹೋಗಿ ಅವರನ್ನ ಕರ್ಕೊಂಬರೋದು ಅಂತ. ಸರ್, ಈಗ ದೇಶದಲ್ಲಿ ಕೋರ್ಟಿನ ಆದೇಶವನ್ನು ಯಾರೂ ತೆಗ್ಲಿಕ್ಕೆ ಆಗ್ಲಿಕ್ಕಲ್ಲ. ಅದು ಸಿ ಎಂ ಆದವರೇ, ನಮ್ಮ ಕರ್ನಾಟಕದಲ್ಲಿ ಸಿ ಎಂ ಆದವರೇ ಜೈಲಿಗೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಐ ಥಿಂಕ್ ಈ ಆರ್ಡರ್ನ ಪಾಲನೆ ಮಾಡಲೇಬೇಕು ಸರ್. ಅಂದ್ರೆ ಒಂದಷ್ಟು ಈಗ ಪ್ರಥಮ ಅವ್ರದ್ದು ಗಲಾಟೆ ಆದ ನಂತರದಲ್ಲಿ ಇದು ಮುನ್ನೆಲೆಗೆ ಬಂತು ಅನ್ನುವಂಥದ್ದು ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ಅದಕ್ಕೆ ಅಂತ? ಬೇಸಿಕಲಿ ಸರ್, ಐ ಥಿಂಕ್ 2-3 ರೀಸನ್ ಇದೆ. ಒಂದು, ನನ್ನ ತಿಳಿದ ಮಟ್ಟಿಗೆ ಅರೆಸ್ಟ್ ಆದಮೇಲೆ ಜೈಲಲ್ಲಿ ನಡೆದಂಥ ಪ್ರಸಂಗಗಳಿರ್ಬೋದು. ಸಸ್ಪೆನ್ಷನ್ ಆಫ್ ಐ ಥಿಂಕ್ ಇವತ್ತು ಅವರು ಸುಪ್ರೀಂ ಕೋರ್ಟ್ ಐ ಥಿಂಕ್ ಸರ್ಕಾರದ ಪರವಾದಂಥ ವಕೀಲರು ಒಂದು ಬ್ರೀಫನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ ಪ್ರಕಾರ ಅದೇ ಇದೇನು ಜೈಲಲ್ಲಿ ನಡೆದಂಥ ಘಟನೆಗಳು, ನಡೆದಂಥ FIR-ಗಳಾಗಿರ್ಬೋದು. ತದನಂತರ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಇವರು ಸಲ್ಲಿಸಿದಂಥ ಸುಳ್ಳು ಅಫಿಡೇವಿಟ್ ಆಗಿರ್ಬೋದು, ಹೈಕೋರ್ಟ್ಗೆ ಈ ಥರ ಮೆಡಿಕಲ್ ರೀಸನ್ ಮೇಲೆ ತೊಗೊಂಡಿರೋಂಥ ಬೇಲ್ ಆಗಿರ್ಬೋದು. ತದನಂತರ ಹೊರಗಡೆ ಬಂದ ನಂತರ ಆಪರೇಷನ್ ಅಂತ ಸುಳ್ಳು ಹೇಳಿ ಅದೆಲ್ಲ ಕೌಂಟ್ ಆಗಿದೆ. ಜೊತೆಲಿ ಆ್ಯಡಪ್ ಆನ್ ಅದೇ ಪ್ರಥಮ್ ಅವ್ರದ್ದು ವಿಚಾರ, ಎಸ್ಪೆಷಲಿ ಐ ಥಿಂಕ್ ರಮ್ಯಾ ಅವ್ರ ರಮ್ಯಾ ವಿಚಾರದಲ್ಲೂ ಕೂಡ 4-5 ಜನ ಹುಡುಗರು ಐ ಥಿಂಕ್ ಅರೆಸ್ಟ್ ಆದರು. ಐ ಥಿಂಕ್ ಎಲ್ಲ ಪ್ರಸಂಗಗಳು ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಈ ಒಂದು ಆದೇಶಕ್ಕೆ ಕಾರಣ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ ಸರ್. ಓಕೆ, ಅಂದ್ರೆ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ಗೆ ಏನು ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿ ಅದನ್ನ ಪ್ರಶ್ನೆ ಮಾಡಿರುವಂತದ್ದು, ಅಂದ್ರೆ ಷರತ್ತುಬದ್ಧ ಜಾಮೀನನ್ನ ಅಂದ್ರೆ ಉಲ್ಲಂಘನೆ ಮಾಡಿದಾರೆ ಅನ್ನುವಂಥದ್ದು. ಇತ್ತೀಚೆಗಷ್ಟೇ ಕಳೆದ ತಿಂಗಳ ಹಿಂದೆ ಚಿಕ್ಕಣ್ಣನೊಂದಿಗೆ ಸಿನಿಮಾ ನೋಡ್ಲಿಕ್ಕೂ ಕೂಡ ಹೋಗಿದ್ರು. ಅದು ಎಲ್ಲ ಒಂದ್ ಕಡೆ ವೈಲೇಷನ್ ಆಯ್ತಾ ಅಥವಾ ಹೇಗೆ? ಸಾಕಷ್ಟಾಗಿದೆ ಸರ್, ಸಾಕಷ್ಟಾಗಿದೆ. ಒಂದು ಹೈಕೋರ್ಟ್ ಕಂಡೀಷನಲ್ ಮೆಡಿಕಲ್ ಬೇಲ್ ಕೊಟ್ಟಿರೋದ್ರಿಂದ ಮೆಡಿಕಲ್ ಬೇಲ್ ಸಹ ಎಲ್ಲೋ ಒಂದ್ ಕಡೆ ಅವ್ರು ಕೊಟ್ಟಂತ ಪ್ರಮಾಣ ಪತ್ರ ಆಗಿರ್ಬೋದು, ಅದು ತಿಳಿಸಂತ ಮಾಹಿತಿ ಆಗಿರ್ಬೋದು, ಸುಳ್ಳಾಗಿರ್ಬೋದು ಅಂತ ಸುಪ್ರೀಂ ಕೋರ್ಟ್ ಅನ್ಸಿದೆ. ಸುಪ್ರೀಂ ಕೋರ್ಟ್ ಪರ್ಟಿಕ್ಯುಲರ್ ಒಂದು ಮಾತು ಹೇಳಿದ್ರು, ಹೈಕೋರ್ಟ್ ಮಾಡೋ ತಪ್ಪು ನಾವು ಮಾಡಲ್ಲ ಅಂತ. ಐ ಥಿಂಕ್ ಎಲ್ಲ ಪೇಪರ್ಗಳಲ್ಲೂ ಮಾಧ್ಯಮಗಳಲ್ಲೂ ಅದು ಕೂಡ ಪುನರುಚ್ಚಾರ ಆಯಿತು. ಹೈಕೋರ್ಟ್ ಮತ್ತೆ ಏನು ತಪ್ಪಾಯಿತು ಹೈಕೋರ್ಟ್ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಪಾಸಿಬಲಿ ಅದೇ ಹೈಕೋರ್ಟು ಈಗ ಬೇಲ್ ರಿಲೀಫ್ ಕೊಟ್ಟಿದ್ದು ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ಗೆ ಅಥವಾ ಕಾರಣಗಳು ಅಥವಾ ಐ ಥಿಂಕ್ ಇವರು ಅಪೆಲೆಂಟ್ ಅದೇ ಅಥವಾ ದರ್ಶನ್ ಪರ ವಕೀಲರು ಕೊಟ್ಟಂತ ಕಾರಣಗಳಿರ್ಬೋದಲ್ಲ, ಪಾಸಿಬಲಿ ಅದು ಮೋಸ್ಟ್ಲಿ ಎಲ್ಲೋ ಒಂದ್ ಕಡೆ ಸುಳ್ಳಾಗಿರ್ಬೋದು ಅಂತ ಅನಿಸ್ತಾ ಇದೆ ಸರ್. ಒಂದು ಕಡೆ ಅಭಿಮಾನಿಗಳು ಕೂಡ ಎಲ್ಲರೂ ಅಲ್ಲ, ಕೆಲವೊಂದು ಅಭಿಮಾನಿಗಳು ಹುಚ್ಚಾಟವನ್ನ ಮೆರೆದಿದ್ರು. ಈ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ಗಳನ್ನು ಮಾಡುವಂಥದ್ದು, ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ಅವರಿಗೆ ಡ್ಯಾಮೇಜ್ ಕೂಡ ಆಗಿತ್ತು. ಅದನ್ನು ಪರಿಗಣನೆ ಮಾಡಿದ್ಯಾ ಅಥವಾ ಹೇಗೆ ಏನು? ಈಗ ನಾವು ಇವ್ರನ್ನ ಯಾರನ್ನ ಐ ಥಿಂಕ್ ಪ್ರಥಮ ಆದಾಗ ಮತ್ತೆ ರಮ್ಯವ್ರಾದಾಗ ನಾವು ಅದನ್ನೇ ಹೇಳಿದ್ದು, ಇದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಗೊಂಬನ್ನಿ. ಈಗ ಒಬ್ಬರು ಈಗ ಯಾರೇ ಆಗಿರ್ಬೋದು, ಒಂದು ಕೊಲೆ ಆರೋಪ ಇದ್ದು ಅಂಡ್ ಆ ಕೊಲೆ ಆರೋಪ ಒಬ್ಬ ದೊಡ್ಡ ಮಟ್ಟದ ವ್ಯಕ್ತಿಯಿಂದ ಆಗಿದೆ. ಏನಕ್ಕೆ ಬೇಸಿಕಲಿ ನಾವೆಲ್ಲ ಅನ್ಕೊಂತೀವಿ ಬಡವರಿಗೆ ಬೇಲ್ ಸಿಗಲ್ಲ ಅಂತ. ಬಡವರಿಗೆ ಯಾಕೆ ಬೇಲ್ ಸಿಗಲ್ಲ ಅಂತಂದ್ರೆ ಒಳ್ಳೆ ಅಡ್ವೊಕೇಟ್ ಸಿಗಲ್ಲ ಅಂತ. ಬಟ್ ಶ್ರೀಮಂತರಿಗೆ ಅಥವಾ ಪವರ್ಫುಲ್ ವ್ಯಕ್ತಿಗಳಿಗೆ ಬೇಲ್ ಸಿಗುತ್ತೆ. ಬಟ್ ಅದು ತುಂಬ ಸೆನ್ಸಿಟಿವ್. ಕಾರಣ ಯಾಕೆ ಅಂತಂದ್ರೆ ಅವರುಗಳಿಂದ ಐ ಥಿಂಕ್ ಸಾಕ್ಷಿದಾರರ ಮೇಲೆ ಒತ್ತಡ ಹಾಕುವಂಥ ಸಂಭವ ಜಾಸ್ತಿ ಇರ್ತದೆ ಅಂತ ಕೋರ್ಟ್ಗಳು ಅಷ್ಟು ಈಸಿಯಾಗಿ ಬೇಲ್ ಕೊಡಲ್ಲ. ದರ್ಶನ್ ಅವ್ರಿಗೆ ಬೇಲ್ ಕೊಟ್ಟಿದ್ದು ಅದೃಷ್ಟ ಅಂತ ಹೇಳ್ಬೋದು. ಬಟ್ ಅದನ್ನ ಉಳಿಸ್ಕೊಳ್ಳೋಂಥ ಕಾರ್ಯವನ್ನ ಅವರ ಇನ್ಫ್ಯಾಕ್ಟ್ ಇವತ್ತು ನಿಜವಾಗ್ಲೂ ಅವ್ರಿಗೇನೋ ಬೇಲ್ ಕ್ಯಾನ್ಸಲ್ ಆಗಿದ್ರೆ ಪ್ರಾಮಾಣಿಕವಾಗಿ ಆತ್ಮಗಳನ್ನ ಅವ್ರ ಫ್ಯಾನ್ಸ್ಗಳನ್ನ ಮುಟ್ ನೋಡ್ಕೊಬೇಕು. ಕೆಲವು ಪುಡಾರಿಗಳು ಏನಿದ್ದಾರೆ ಅವ್ರನ್ನ ಇವತ್ತು ದರ್ಶನ್ ಲೈಫ್ ಏನಾದರೂ ಹಾಳಾಗಿ ಹೋಗ್ತದೆ ಅಂತ ಯಾರನ್ನ ಮನೆಯವ್ರು ಅಂದರೆ ಖಂಡಿತವಾಗಿ ಅವ್ರ ಫ್ಯಾನ್ಸ್ಗಳ ಆತ್ಮಗಳನ್ನ ಮುಟ್ ನೋಡ್ಕೊಳ್ಬೇಕು. ಒಂದಷ್ಟು ಪುಡಾರಿಗಳು, ಪ್ರಥಮ್ಗೆ ಡ್ರ್ಯಾಗರ್ ಇಟ್ಟಿದವರು, ಇವೆಲ್ಲ ಯೋಚನೆ ಮಾಡಬೇಕು. ಆಮೇಲೆ ಸರ್, ಜೈಲಲ್ಲಿ 13 ಜನ ಸಸ್ಪೆಂಡ್ ಆಗಿದ್ದಾರೆ. ನಾನು ಮೊನ್ನೆ ಜೈಲಲ್ಲಿ ಹೋದಾಗ 13 ಜನನೂ ಹೇಳಿದ್ರು, ಸರ್ ನಮಗೆಲ್ಲ ಅರ್ಧದ ಸಂಬಳ ಬರ್ತಾ ಇದೆ, ನಾನು ಇಲ್ಲಿ ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಕಾರಣ ಯಾಕೆ ಅಂತಂದರೆ ಅಯ್ಯೋ ಯಾಳ ಹೋಗ್ಲಿ ಬಿಡಿ, ಏನೋ ಬೇಲ್ಗೆ ಸಿಕ್ಕಿದೆ, ಎಲ್ಲ ಚೆನ್ನಾಗಿರಲಿ ಅಂತ. ಸರ್, ಬೇಲ್ ಸಿಕ್ಕದ ಮೇಲೂ ಡ್ರ್ಯಾಗರ್ ಇಕ್ಕೋ ಅಂತ ಮನಸ್ಥಿತಿ ಇರೋಂಥ ವ್ಯಕ್ತಿಗಳು, ಬೇಲ್ ಸಿಕ್ಕದ ಮೇಲೂ ಕೂಡ ಒಬ್ಬ ರಮ್ಯಾ ಅನ್ನೋ ಫಾರ್ಮರ್ MP ಥ್ರೆಟ್ನಿಂಗ್ ಮಾಡಿ, ಟ್ರೋಲಿಂಗ್ ಮಾಡಿ, ಅಸಭ್ಯವಾಗಿ ಮಾತಾಡಿ, ಸೊಂಟದ ಕಡೆ ಮಾತಾಡುವಂಥ ವ್ಯಕ್ತಿಗಳ ಗ್ಯಾಂಗ್ ಇದೆಯಲ್ಲ, ಆಮೇಲೆ ಇಷ್ಟಕ್ಕೆ ಇದೆಲ್ಲ ಆದಮೇಲೂ ಕೂಡ ನನಗೆ ಸಂಬಂಧ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಅವರಿಂದ ಬರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಐ ಥಿಂಕ್ ಇಫ್ ಈ ಮ್ಯಾಟ್ ಆಫ್ ಫೆಲ್ಟ್ ಗ್ರೇಟ್. ಬಟ್ ಕಾನೂನು ಮುಂದೆ ಸರ್, ನಾವಾಗಲಿ, ನೀವೇ ಆಗಲಿ, ಅವರೇ ಆಗಿರಲಿ, ದೇಶದ ಪ್ರಧಾನಿ ಆಗಿರಲಿ, ನಾವು ತಲೆ ತಗ್ಗಿಸ್ಲೇಬೇಕು. ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ಏನಾಯಿತು? ಹಾಗಾಗಿ ಸರ್ ಇದೆಲ್ಲ ಇಟ್ಸ್ ಆಲ್ ಸೆಟ್ಟಿಂಗ್ ಎಕ್ಸಾಂಪಲ್ಸು. ಆಮೇಲೆ ಈಗ ಏನೋ ಹೈಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟೇ ಕ್ಯಾನ್ಸಲ್ ಮಾಡಿ ಎಲ್ಲಿ ಹೋಗ್ತೀರಾ ನೀವು? ಸೊ ಪ್ರಶ್ನೆ ಅದೇ ಬರುತ್ತೆ. ಆಮೇಲೆ ಐ ಥಿಂಕ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಇವನ್ ದ ಸ್ಟೇಟ್ ಗೌರ್ಮೆಂಟ್ ಪ್ರಾಮಾಣಿಕ ಪ್ರಯತ್ನ, ಮತ್ತು ಐ ಥಿಂಕ್ ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ಪ್ರಯತ್ನ ವರ್ಕ್ ಆಗಿದೆ ಅಂತ ನಮ್ಗನ್ಸುತ್ತೆ.
ಸೊ ವಾಟ್ ಎವರ್ ಇಟ್ ಈಸ್ ದೇರ್ ಸುಪ್ರೀಂ ಕೋರ್ಟ್ ಆರ್ಡರ್ನ ನಾವು ಯಾರಾದ್ರೂ ಪಾಲನೆ ಮಾಡಬೇಕು, ನಾವು ಸ್ವಾಗತ ಮಾಡಲೇಬೇಕು ಸರ್. ವಿ ರೆಸ್ಪೆಕ್ಟ್ ಇಟ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.